ಬಸ್ ಸಾರ್ವಜನಿಕರಿಗೆ ಖಂಡಿತವಲ್ಲ, ಯಾಕೆಂದರೆ ಇದು ಮಾಡ್ತಾ ಇರ್ತಕ್ಕಂಥ ದೃಷ್ಟಿನೇ ಸಾರ್ವಜನಿಕರ ಭಾವನೆಗೆ ಸ್ಪಂದಿಸ್ತಕ್ಕಂಥದ್ದು ಅಂತ ನಾನು ಹೇಳಿದ್ದೇನೆ. ಜಾಯಿನ್ ದ ಮೂವ್ಮೆಂಟ್ ಅಂತಕ್ಕಂಥ ಒಂದು ವೆಬ್ಸೈಟ್ನಲ್ಲೂ ಕೂಡ ನಾವು ಲಾಂಚ್ ಮಾಡಿದ್ದೇವೆ. ಆ ಫಾರ್ಮ್ನ ಫಿಲಪ್ ಮಾಡ್ಬೋದು, ರಿಜಿಸ್ಟರ್ ಆಗ್ಬೋದು. ಪ್ರತಿಯೊಬ್ಬ ಕನ್ನಡಿಗನಿಗೂ ಕೂಡ ನಿಮ್ಮ ಮಾಧ್ಯಮದ ಮೂಲಕ ಈ ಒಂದು ಮೂವ್ಮೆಂಟ್ಗೆ ಆಹ್ವಾನವನ್ನು ಕೊಡ್ತೇನೆ. ಸರ್ ನಾನು ಒಂದು ನಿಮಿಷ ಸರ್, ನಾನೊಂದು ಮಾತು ಹೇಳ್ತೇನೆ. ಇತ್ತೀಚೆಗೆ ಫ್ರಮ್ ಪಾಸ್ಟ್ ಒಂದು ವಾರದಿಂದ ಈಚೆಗೆ ಜನತಾದಳ ಪಕ್ಷಕ್ಕೂ BJPಗೂ ಎಲ್ಲೋ ಒಂದು ಕಡೆ ಅಸಮಾಧಾನ ಶುರು ಆಗಿಬಿಟ್ಟಿದೆ ಅಂತಕ್ಕಂಥ ವಿಚಾರವಾಗಿ ಸಾಕಷ್ಟು ಚರ್ಚೆಗಳೇನು ಪ್ರಾರಂಭ ಆಗಿದೆ. ದಯಮಾಡಿ ನಾವು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇವೆ. ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕಳೆದ ಸೈಡ್ ತಗೊಳ್ಳೋದು ಬೆಟರಾ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರಾ? ಚಿಂತೆ ಯಾಕೆ? ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ತಗೊಂಡಿರ್ತಕ್ಕಂಥ ನಿರ್ಣಯ ದೇಶದ ಪ್ರಧಾನಮಂತ್ರಿಗಳ ಆಡಳಿತ ವೈಖರಿಯನ್ನು ಮೆಚ್ಚಿ 64 ವರ್ಷದ ದೀರ್ಘಕಾಲದ ರಾಜಕಾರಣದ ಬದುಕಿನಲ್ಲಿ ಪ್ರಪ್ರಥಮವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಭಾರತೀಯ ಜನತಾ ಪಾರ್ಟಿ ಜೊತೆ ಮಿತ್ರತ್ವವನ್ನು ನಾವು ಮಾಡಬೇಕು. ಇದು ದೇಶದ ಹಿತಾಸಕ್ತಿಗೋಸ್ಕರ, ರಾಜ್ಯದ ಜನತೆಯ ಹಿತಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ನಾವು ಇಬ್ಬರು ಒಟ್ಟಾಗಿ ಹೋಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ದೃಷ್ಟಿಯಿಂದ ತಗೊಂಡಂಥ ತೀರ್ಮಾನ. ಅದಕ್ಕೆ ಲೋಕಸಭೆಯಲ್ಲಿ ಅತಿ ಹೆಚ್ಚು ಸಂಸದರನ್ನ ನರೇಂದ್ರ ಮೋದಿಜಿಯವರಿಗೆ ಕನ್ನಡಿಗರು ಸಂಸದರ ಮೂಲಕ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು ನಾವೆಲ್ಲ ನೋಡಿದ್ದೇವೆ. ರಾಜ್ಯದ ಜನತೆ ಈ ಒಂದು ಆರೋಗ್ಯಕರವಾದಂಥ ಮಿತ್ರತ್ವವನ್ನು ಒಪ್ಪಿದ್ದಾರೆ. ಹಾಗಾಗಿ ಇಲ್ಲಿ ನಮ್ಮ JDLP ನಾಯಕರಾಗಿರ್ತಕ್ಕಂಥ ಬಾಬಣ್ಣ ಅವರು ಹೇಳಿರ್ತಕ್ಕಂಥದ್ದು ಇಷ್ಟೇ ಅಣ್ಣ. ದಯಮಾಡಿ ಮತ್ತೆ ನಾನು ಪುನರ್ರಚಿಸ್ತೀನಿ ಅದನ್ನು. ಇದರಲ್ಲಿ ಯಾವುದೇ ರೀತಿ ಭಿನ್ನಾಭಿಪ್ರಾಯದ ಪ್ರಶ್ನೆ ಇಲ್ಲ, ಯಾವುದೇ ರೀತಿ ಅಸಮಾಧಾನದ ಪ್ರಶ್ನೆ ಇಲ್ಲ. ಕಳೆದ ಮೂಡ ಸಂದರ್ಭದ ಒಂದು ಹೋರಾಟ ಏನಿತ್ತು, ಒಂದು ಪಾದಯಾತ್ರೆ ಏನಿತ್ತು, ಆ ಸಂದರ್ಭದಲ್ಲಿ ನಾವು ಒಂದು ಕೋಆರ್ಡಿನೇಷನ್ ಕಮಿಟಿ ಮಾಡಬೇಕು. ಒಂದು ಕೋಆರ್ಡಿನೇಷನ್ನಲ್ಲಿ ಎರಡೂ ಪಕ್ಷ ಒಂದು ಸಮನ್ವಯತೆಯ ಒಂದು ದೃಷ್ಟಿಯಿಂದ, ಸಮನ್ವಯತೆಯನ್ನು ಕಾಪಾಡ್ಕೊಳ್ತಕ್ಕಂಥ ಒಂದು ದೃಷ್ಟಿಯಿಂದ ಒಂದು ಆರೋಗ್ಯಕರವಾದಂಥ ಕೋಆರ್ಡಿನೇಷನ್ ಕಮಿಟಿ ಆಗಬೇಕು ಅಂತಕ್ಕಂಥದ್ರ ಬಗ್ಗೆ ನಾವು ಚರ್ಚೆನ ಅವತ್ತು ಕೂಡ BJPಯ ರಾಜ್ಯದ ನಾಯಕರ ಮುಂದೆ ಸನ್ಮಾನ್ಯ ಕುಮಾರಣ್ಣ ಅವರ ನೇತೃತ್ವದ ಸಭೆಯಲ್ಲಿ ನಾವೆಲ್ಲರೂ ಕೂಡ ಇದನ್ನು ಮುನ್ನೆಲೆಗೆ ತೊಗೊಂಡು ಬಂದಿದ್ವಿ. ಆದರೆ ಇಲ್ಲಿವರೆಗೂ ಅದು ಆಗಲಿಲ್ವಲ್ಲ ಅಂತಕ್ಕಂಥ ವಿಚಾರವಾಗಿ ಆಗಬೇಕು ಅತಿ ಶೀಘ್ರದಲ್ಲೇ. ಇದಾಗ್ತಕ್ಕಂಥದ್ದಾದರೆ ಇನ್ನೂ ಹೆಚ್ಚಿನ ಸಮನ್ವಯತೆ ಆಗುತ್ತೆ ಅಂತಕ್ಕಂಥ ದೃಷ್ಟಿಯಿಂದ ನಮ್ಮ ಬಾಬಣ್ಣ ಅವರು ಇತ್ತೀಚಿನ ದಿನಗಳಲ್ಲಿ ಅವರು ಹೇಳಿಕೆಯೆಲ್ಲ ಕೊಟ್ಟಿರ್ತಕ್ಕಂಥದ್ದು ಸತ್ಯ.